ಎಸ್ ಎಲ್ಲರಿಗೂ ನಮಸ್ಕಾರ ಸರ. ನಾವೊಂದು ಇವತ್ತು ಹರಪನಹಳ್ಳಿ ತಾಲೂಕು ಭಾಗದಾಗಿದ್ದೀವಿ. ನಮ್ಮ ಮಧು ಸರ್ ಅಂತೇಳಿ ಅಡಿಕೆಗೆ ಬೆಳೆ ಕೊಟ್ಟಿದ್ವಿ. ಸರ ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಒಂದು ವರ್ಷದಿಂದ ಇದಕ್ಕೆ ಕೊಟ್ಟೋಗಿದ್ವಲ್ಲ ಸರ್? ಒಂದು ವರ್ಷ ಆಗಿತ್ತು ಸರ್, 6 ತಿಂಗಳಾಗಿತ್ತು ರೀ? ಒಂದು ವರ್ಷ ಹತ್ತತ್ರಲಿಂದ ಕಂಟಿನ್ಯೂ ಯೂಸ್ ಮಾಡತ್ತೀರಿ. ಎಸ್, ಕಂಟಿನ್ಯೂ ಯೂಸ್ ಮಾಡೋಂಥ ರಿಸಲ್ಟ್ ಸರ. ಇವತ್ತು ಯಾವ ಒಂದು ರೀತಿ ಇಳುವರಿ ಬಂದೈತೆ ಅಂತೇಳಿ ನಮ್ಮ ಸರ್ ಕಡೆಯಿಂದ ಕೇಳೋಣ. ಎಸ್ ಸರ, ಎಷ್ಟು ವರ್ಷದ ಗಿಡ ಇದೆ ಸರ್ ಈಗ? ಸರ್ ಇದು 3 ವರ್ಷ 4 ತಿಂಗಳು. 3 ವರ್ಷ ಕರೆಕ್ಟ್ 4 ತಿಂಗಳದಿದೆ. ಎಷ್ಟೋ ಜನ ಹೇಳ್ತಾರೆ ಸರ್ 5-6 ವರ್ಷ ಆದರೂ ನಮ್ಮ ಸಿಂಗಾರಿ ಬರತ್ತಿಲ್ಲ ಅಂತ ಹೇಳ್ತೇವೆ. ಬಟ್ 3 ವರ್ಷಕ್ಕೆ ಇಲ್ಲಿ ಸರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಇವತ್ತು ಸಿಂಗಾರಿ ಎಲ್ಲ ಬಂದಿದೆ. ಗಿಡದಾಗೆಲ್ಲ ಒಂದು 2-3 ಗಿಡ ಆಲ್ರೆಡಿ ಗಿಡದಾಗ ಒಂದೊಂದು ಲೈನ್ ಒಳಗೆ ಒಂದು 3 ಅಥವಾ 2 ಸಿಂಗಾರಿ ಬಿಟ್ಟಿದೆ ಸರ್. ಇವತ್ತಿಲ್ಲಿ ನೋಡ್ಬೋದು ಎಲ್ಲರೂ ಇವತ್ತಿಲ್ಲಿ ಕಣ್ಣಾರೆ ಇವತ್ತು ನಾವು ಒಂದು ರಿಸಲ್ಟನ್ನು ನೋಡ್ತಾ ಇದ್ದೀವಿ. ಎಸ್, ಇದು ಇಷ್ಟು ಚೆನ್ನಾಗಿ ಬೆಳೀಲಿಕ್ಕೆ ಏನು ಕಾರಣ ಅಂತೀರಿ ಸರ್? ಇದು ಸರ್ ಏನೆಲ್ಲ ಮೇಂಟೆನೆನ್ಸ್ ಮಾಡ್ಬೇಕು ರೀ. ನಿಮ್ಮದು ಬ್ಲ್ಯಾಕ್ ಮ್ಯಾಜಿಕ್ಕು ನಮ್ದು ಸರ್ವಸ್ತಿ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡೋದಂಥ ರಿಸಲ್ಟ್ ಚೆನ್ನಾಗಿ ಬಂದೈತಿ. ಇದೇ ರಿಸಲ್ಟನ್ನು 4 ಜನ ಕೇಳಕ್ಕೆ ಇಷ್ಟಪಡ್ತಿರಲ್ಲ ಸರ್? ನಿಮ್ಗೆ ಹೆಂಗೆ ಖುಷಿ ಆಗೈತಲ್ಲ ಸರ್? ಎಸ್, ನೋಡಿರಿ ಇವತ್ತು 3 ವರ್ಷದ ನಮ್ಮ ಹರಪನಹಳ್ಳಿ ಭಾಗದ ಒಬ್ಬ ರೈತರು ಸರ, ಮಧು ಸರ್ ಅಂತೇಳಿ ಇವೊಂದು ರಿಸಲ್ಟನ್ನು ಚೆನ್ನಾಗಿ ತಗೊಂಡ್ರ. ಎಷ್ಟು ಹತ್ತತ್ರ ಒಂದು 2 ಆಳು ಇರ್ಬೋದು ಸರ್? ಇದು ಗಿಡ 9 ಅಡಿ 10 ಅಡಿ ಇರ್ಬೋದು. 9-10 ಅಡಿ ಐತಿ. ಒತ್ತು ಒಂದು 2 ಆಳು ನಮ್ಮ ಕಡೆ ಭಾಷೆದೊಳಗೆ ಒಂದು 2 ಆಳು ಐತಿ. ಎಸ್ ಸರ್, ನೋಡ್ಬೋದು ಇವತ್ತು ಗಿಡನ ಸರ್. ಇಲ್ಲೇ ನಾವು ಇದ್ದೀವಿ, 2 ಆಳು ಹತ್ರ ಹೋಗಿದ್ದೆವು. ಕರೆಕ್ಟ್ ಒಂದು 3 ವರ್ಷದ ಗಿಡ ಇದೆ ಅಂತ ಸರ್ ಹೇಳ್ತಾ ಇದ್ದಾರೆ. ಈ ರಿಸಲ್ಟನ್ನು ಎಲ್ಲರೂ ಯೂಸ್ ಮಾಡಿರಿ, ಇಂಥ ಒಳ್ಳೆ ರಿಸಲ್ಟನ್ನು ಎಲ್ಲರೂ ಕಂಡುಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಸ್, ಜೈ ಸರ್ವಶ್ರೀ. ಜೈ ಸರ್ವಶ್ರೀ.